ನಮ್ಮ ಆಯಸ್ಸು ಸೀಮಿತವಾಗಿದ್ದರೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಮಾರ್ಗಗಳು ಇವೆ. ಆದರೆ ಸಮಸ್ಯೆ ಏನೆಂದರೆ ತಡೆಗಟ್ಟುವಿಕೆಯ ನಿರ್ಲಕ್ಷ್ಯ ಮತ್ತು ಗ್ರಹಿಕೆಯಲ್ಲಿ ವ್ಯತ್ಯಾಸ. ನಮ್ಮ ದೇಹದಲ್ಲಿ ಬದಲಾವಣೆಗಳಾದಾಗ ಅದನ್ನು ನಿರ್ಲಕ್ಷಿಸುತ್ತೇವೆ, ಯಾಕೆಂದರೆ ನಾವು ಇದನ್ನು ಅತ್ಯಲ್ಪ ಎಂದು ತಿಳಿದುಕೊಳ್ಳುತ್ತೇವೆ. ಈ ಬದಲಾವಣೆಗಳು ನಮ್ಮ ದೇಹದಲ್ಲಿ ಒತ್ತಡದ ವಾತಾವರಣದ ಅಂಶಗಳಿಂದ ಉಂಟಾಗುತ್ತವೆ. ಅವು UV ಕಿರಣಗಳು, ಧೂಮಪಾನ, ಮದ್ಯಪಾನ, ಮಾಲಿನ್ಯ, ಭಾರೀ ವ್ಯಾಯಾಮ ಮತ್ತು ಮಾನಸಿಕ ಒತ್ತಡ. ಇವುಗಳಿಂದ ನಮ್ಮ ದೇಹವು ದೊಡ್ಡ ಪ್ರಮಾಣದಲ್ಲಿ ಫ್ರೀ ರ್ಯಾಡಿಕಲ್ಸ್ಗಳನ್ನು ಉತ್ಪಾದಿಸುತ್ತವೆ. ಇದು ದೇಹವನ್ನು ವಿವಿಧ ರೀತಿಯ ಅಸ್ವಸ್ಥತೆಯಿಂದ ಹಾನಿಗೊಳಿಸುತ್ತವೆ. ಈ ಪ್ರಕ್ರಿಯೆಯನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ಎಂದು ಕರೆಯುತ್ತಾರೆ. ನಮ್ಮ ಆಹಾರದಲ್ಲಿ ಹೆಚ್ಚಿನ ಶಕ್ತಿ ಕೊಡುವ ಆಂಟಿ ಆಕ್ಸಿಡೆಂಟ್ಸ್ಗಳು ಆರೋಗ್ಯದ ರಕ್ಷಣೆಗೆ ಉಪಯೋಗ ಹಾಗೂ ಶಾರೀರಿಕ ಬದಲಾವಣೆಗಳನ್ನು ತಡೆಯುತ್ತವೆ. ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ಗಳ ಅವಶ್ಯಕತೆ ಇದೆ, ಯಾಕೆಂದರೆ ಇವುಗಳು ಮಾತ್ರ ಆಕ್ಸಿಡೇಷನ್ ಅನ್ನು ತಡೆಯುತ್ತವೆ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ನಿಂದ ಆಗುವ ಕೊರತೆಗಳನ್ನು ಸರಿಪಡಿಸುತ್ತವೆ. ಆಂಟಿ ಆಕ್ಸಿಡೆಂಟ್ಸ್ ನಲ್ಲಿ 2 ವಿಧಗಳಿವೆ: ಪ್ರೈಮರಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಸೆಕೆಂಡರಿ ಆಂಟಿ ಆಕ್ಸಿಡೆಂಟ್ಸ್. ಸೆಕೆಂಡರಿ ಆಂಟಿ ಆಕ್ಸಿಡೆಂಟ್ಸ್ ಗಳಾದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಗಳನ್ನು ಹಣ್ಣು ಮತ್ತು ತರಕಾರಿಗಳು ಹಾಗೂ ಡೈಟರಿ ಸಪ್ಲಿಮೆಂಟ್ಸ್ ಇಂದ ಹೆಚ್ಚಿಸಿಕೊಳ್ಳಬಹುದು. ಸೆಕೆಂಡರಿ ಆಂಟಿ ಆಕ್ಸಿಡೆಂಟ್ಸ್ ಗಳನ್ನು ಸಹಾಯಕವಾಗಿ ತೆಗೆದುಕೊಳ್ಳಬಹುದು, ಆದರೆ ಇದು ಸೆಕೆಂಡರಿ ಫ್ರೀ ರ್ಯಾಡಿಕಲ್ಸ್ ಗಳ ಮೇಲೆ ಕೆಲಸ ಮಾಡಿಸುತ್ತದೆ ಮತ್ತು ವೇಗವಾಗಿ ಸ್ಯಾಚುರೇಟ್ ಆಗುತ್ತವೆ. ಇದರ ಪರಿಣಾಮವಾಗಿ ಸೆಲ್ಗಳಿಗಾಗುವ ಹಾನಿಯನ್ನು ಮಾತ್ರ ನಿಧಾನಗೊಳಿಸುತ್ತವೆ. ಪ್ರೈಮರಿ ಆಂಟಿ ಆಕ್ಸಿಡೆಂಟ್ಸ್ಗಳು ಮೊದಲೇ ಪ್ರೈಮರಿ ಫ್ರೀ ರ್ಯಾಡಿಕಲ್ಸ್ಗಳನ್ನು ಕಮ್ಮಿ ಮಾಡಿ ಜೀವಕೋಶದ ರಕ್ಷಣೆ ಮಾಡುತ್ತದೆ. ಪ್ರೈಮರಿ ಫ್ರೀ ರ್ಯಾಡಿಕಲ್ಸ್ಗಳು ಆಮ್ಲಜನಕದಿಂದ ನೇರವಾಗಿ ರೂಪುಗೊಂಡಿವೆ ಮತ್ತು ಬಹಳ ಅಪಾಯಕಾರಿ ಕೂಡ ಹೌದು. ಪ್ರೈಮರಿ ಫ್ರೀ ರ್ಯಾಡಿಕಲ್ಸ್ಗಳ ಕ್ರಿಯೆಯು ಜೀವಕೋಶ, ನ್ಯೂಕ್ಲಿಕ್ ಆಸಿಡ್ ಮತ್ತು ಲಿಪಿಡ್ ಮೆಂಬರೇನ್ಗಳ ಮೇಲೆ ಚೈನ್ ರಿಯಾಕ್ಷನ್ ಅನ್ನು ಸೃಷ್ಟಿಸುತ್ತವೆ. ಇದರಿಂದ ಸೆಲ್ ಮೆಂಬರೇನ್ಗಳು ನಾಶಗೊಳ್ಳುತ್ತವೆ. ಪ್ರೈಮರಿ ಫ್ರೀ ರ್ಯಾಡಿಕಲ್ಸ್ಗಳ ಉತ್ಪತ್ತಿಯನ್ನು ತಡೆಗಟ್ಟುವುದು ಬಹಳ ಮುಖ್ಯ. ಫೈಟೋವಿಸ್ ನಲ್ಲಿರುವ SOD ಅತ್ಯಂತ ಪ್ರಮುಖ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಬಹಳ ರಕ್ಷಣಾತ್ಮಕ ಪರಿಣಾಮ ಹೊಂದಿದೆ. ಇದು ತಕ್ಷಣ ಪ್ರೈಮರಿ ಫ್ರೀ ರ್ಯಾಡಿಕಲ್ಸ್ ಇಂದ ಅಧಿಕ ಉತ್ಪಾದನೆಯನ್ನು ತಿರಸ್ಕರಿಸುತ್ತವೆ. ಆಕ್ಸಿಡೇಟಿವ್ ಒತ್ತಡದಿಂದ ಉಂಟಾದ ಪ್ರೈಮರಿ ಫ್ರೀ ರ್ಯಾಡಿಕಲ್ಸ್ ಇಂದ ಸೆಲ್ಗಾಗುವ ಹಾನಿಯನ್ನು ತಡೆಯುತ್ತದೆ. ಫೈಟೋವಿಸ್ ನಲ್ಲಿರುವ SOD ಎಂಬ ಪ್ರಮುಖ ಆಂಟಿ ಆಕ್ಸಿಡೆಂಟ್ ಅಂತರ್ವರ್ಧಕವಾಗಿ ಉತ್ಪತ್ತಿಯಾಗುತ್ತದೆ. ಈಗಿನ ತಂತ್ರಜ್ಞಾನ SOD ಸಪ್ಲಿಮೆಂಟೇಷನ್ ಅನ್ನು ಬಾಹ್ಯವಾಗಿ ಸಕ್ರಿಯಗೊಳಿಸುತ್ತದೆ. ಏನು ಲಾಭ? ಫೈಟೋವಿಸ್ ನಲ್ಲಿರುವ SOD ಅಂತರ್ವರ್ಧಕ ಮಟ್ಟವನ್ನು ಹೆಚ್ಚಿಸಿ ಆಕ್ಸಿಡೇಟಿವ್ ಒತ್ತಡವನ್ನು ತಡೆದು ಒಳ್ಳೆಯ ಆರೋಗ್ಯಕ್ಕೆ ಸುರಕ್ಷಿತ ಹಾಗೂ ನೈಸರ್ಗಿಕ ಮಾರ್ಗವಾಗಿದೆ. ಫೈಟೋವಿಸ್ನ SOD ಸಪ್ಲಿಮೆಂಟೇಷನ್ ಒಳ್ಳೆಯ ಆರೋಗ್ಯದ ಲಾಭ ಇದೆ: ಆಂಟಿ ಏಜಿಂಗ್, ವೇಟ್ ಮ್ಯಾನೇಜ್ಮೆಂಟ್, ಆಂಟಿ ಸೆಲ್ಯುಲೈಟ್, ಸ್ಲೀಪ್ ಕ್ವಾಲಿಟಿ, ಕಾಗ್ನಿಟಿವ್ ಪರ್ಫಾರ್ಮೆನ್ಸ್, UV ಪ್ರೊಟೆಕ್ಷನ್, ಫರ್ಟಿಲಿಟಿ, ಇಮ್ಯುನಿಟಿ, ಆಂಟಿ ರಿಂಕಲ್ಸ್, ಫಿಸಿಕಲ್ ಪರ್ಫಾರ್ಮೆನ್ಸ್ ಅಂಡ್ ಎನರ್ಜಿ. ಸೂಪರ್ ಆಕ್ಸೈಡ್ ಡೈಮ್ಯೂಟೇಸ್ ನಿಂದ ಅಸ್ವಸ್ಥತೆಗಳನ್ನು ತಡೆಯಬಹುದೆಂದು ವೈಜ್ಞಾನಿಕವಾಗಿ ಹಾಗೂ ಪ್ರಾಯೋಗಿಕವಾಗಿ ದಾಖಲಿಸಲಾಗಿದೆ. ಸಾಮಾನ್ಯ ಮೂಲಗಳು, ಅಸಾಧಾರಣ ಪ್ರಯತ್ನಗಳು, ಅಗೋಚರವಾದ ಕ್ರಿಯೆಗಳು, ಗೋಚರವಾದ ಪ್ರಯೋಜನಗಳು, ಗ್ರಹಿಕೆಯಲ್ಲಿ ಬದಲಾವಣೆ ಹಾಗೂ ಗ್ರಹಿಸಬಹುದಾದ ತಡೆಗಟ್ಟುವಿಕೆ.